ನಮಸ್ತೆ. 31/10/2025 ಶುಕ್ರವಾರ, ಶುಕ್ಲ ಪಕ್ಷ. ಬೆಳೆಯುವ ಚಂದ್ರ ಮತ್ತು ಶುಕ್ರವಾರ ಕೂಡಿ ಬಂದಿದೆ. ನಾಳೆ ಬೆಳಿಗ್ಗೆ ನವಮಿ 10 ಗಂಟೆ 3 ನಿಮಿಷ 48 ಸೆಕೆಂಡ್ವರೆಗಿದೆ. ಅಂದರೆ 10 ಗಂಟೆ 4 ನಿಮಿಷದವರೆಗೆ ಇದೆ ಅಂತ ಇಟ್ಕೊಳ್ಳಿ. ಆಮೇಲೆ ದಶಮಿ ಪ್ರಾರಂಭ. ನಾಳೆಯ ನಕ್ಷತ್ರ ಧನಿಷ್ಠ. ಸಂಜೆ 6 ಗಂಟೆ 50 ನಿಮಿಷ 57 ಸೆಕೆಂಡ್ವರೆಗಿದೆ. ನಾಳೆ ಸೌಭಾಗ್ಯ ಯೋಗವಿದೆ. ಆಮೇಲೆ ಬರುವಂಥ ಶತಭಿಷ ನಕ್ಷತ್ರ ಕೂಡ ಸೌಖ್ಯ ಅಂದರೆ ಸುಖವನ್ನು ಕೊಡುತ್ತದೆ. ಈ ರೀತಿಯಾದ ನಾಳೆಯ ಅಂದರೆ ಇವತ್ತು ಶುಕ್ರವಾರ ಮತ್ತು ಶನಿವಾರ 2 ದಿನದಲ್ಲೂ ದಶಮಿ ಇರುತ್ತದೆ. ಆದರೂ ಶನಿವಾರದಲ್ಲೂ ಕೂಡ ದಶಮಿ ಮುಗಿದೋಗುತ್ತೆ ಅಂತಾನೆ. ಆದ್ದರಿಂದ ಇವತ್ತು ಅಂತಂದರೆ ಶುಕ್ರವಾರ 31ನೇ ತಾರೀಕು ಶುಕ್ಲ ಪಕ್ಷದ ದಿನದಲ್ಲಿ 10 ಗಂಟೆ 4 ನಿಮಿಷಕ್ಕೆ ದಶಮಿ ಪ್ರಾರಂಭ ಆಗೋದರಿಂದ ಶುಭ ಸಮಯ ಪ್ರಾರಂಭವಾಗುವಂಥದ್ದೇ 10 ಗಂಟೆ 5 ನಿಮಿಷದ ಮೇಲೆ. ಅದರಲ್ಲೂ ರಾಹುಕಾಲ ಶುಕ್ರವಾರದಲ್ಲಿ 10:30ಯಿಂದ ಬರೋದರಿಂದ 10 ಗಂಟೆ 5 ನಿಮಿಷದ ಮೇಲೆ 10:30 ಒಳಗಡೆ ಶುಭಕರವಾಗಿರುತ್ತದೆ. ಇದು ಈ ದಿನದ ವಿಶೇಷ. ಇವತ್ತು ಧನಿಷ್ಠ ನಕ್ಷತ್ರ ಮತ್ತು ಶತಭಿಷ 2 ಇದೆ. 2 ರಾಕ್ಷಸ ಗಣ. ಧನಿಷ್ಠ ನಕ್ಷತ್ರದ ಪಾದಗಳಲ್ಲೇ ಭಿನ್ನವಿರುತ್ತದೆ. ಇವತ್ತಿನ ಈ ನಕ್ಷತ್ರ ಪ್ರಕಾರ ಧನಿಷ್ಠ ನಕ್ಷತ್ರ ಇರುವಂಥದ್ದು 6 ಗಂಟೆ 13 ನಿಮಿಷದಿಂದ 6:48ವರೆಗೂ ಮಕರ ರಾಶಿ ಅಂದರೆ ಧನಿಷ್ಠ ನಕ್ಷತ್ರ. ಇನ್ನು ಸರಿಯಾಗಿ ಅದ್ರ ಬಗ್ಗೆ ಹೇಳಬೇಕು ಅಂತಂದರೆ 2ನೇ ಪಾದವಿರುತ್ತದೆ. 6:48ನ ಮೇಲೆ 12:51ವರೆಗೂ ಧನಿಷ್ಠ ನಕ್ಷತ್ರ 3ನೇ ಪಾದ. ಆದರೆ ಕುಂಭರಾಶಿ. ಹಂಗಾಗಿ 6:48ನ ಮೇಲೆ ಕುಂಭರಾಶಿ ಪ್ರಾರಂಭವಾಗುತ್ತದೆ. ಮಧ್ಯಾಹ್ನ 12:51ನ ಮೇಲೆ ಸಂಜೆ 6:51ವರೆಗೂ ಧನಿಷ್ಠ ನಕ್ಷತ್ರ 4ನೇ ಪಾದ ಬರುತ್ತದೆ. ಇಷ್ಟಕ್ಕೆ ಧನಿಷ್ಠ ನಕ್ಷತ್ರವೇ ಮುಗಿಯುತ್ತದೆ. ಅಲ್ಲಿಂದ ಶತಭಿಷ ನಕ್ಷತ್ರ ಪ್ರಾರಂಭವಾಗಿ ಸಂಜೆ 6:51ಕ್ಕೆ ಪ್ರಾರಂಭವಾಗಿ ರಾತ್ರಿ 12:48ವರೆಗೂ ಶತಭಿಷ ನಕ್ಷತ್ರ. ಅದಾದ ಮೇಲೆ ಮತ್ತೆ ರಾತ್ರಿ 12:48ನ ಮೇಲೆ ಶತಭಿಷ ನಕ್ಷತ್ರ ಇರುತ್ತದೆ. ಅಂದರೆ ಸಂಜೆ 6:51ರಿಂದ ರಾತ್ರಿ 12:48ವರೆಗೂ ಶತಭಿಷ ನಕ್ಷತ್ರ 1ನೇ ಪಾದ. ಆನಂತರ ಶತಭಿಷ ನಕ್ಷತ್ರ 2ನೇ ಪಾದ. ಈ ರೀತಿಯಾದ ಈ ದಿನದಲ್ಲಿ 100% ಶುಭ ಸಮಯಗಳನ್ನ ನೋಡೋಣ. ನಾವು ಬೆಳಿಗ್ಗೆ 6:13ರಿಂದ 7:24 ಅಂತ ಕೊಟ್ಟಿರ್ತೀವಿ. ಅಂದರೆ ಆದರೂ ಇದರಲ್ಲಿ ನವಮಿ ಮುಗಿದ ಮೇಲೇ ಯಾವುದೇ ಕಾರ್ಯಗಳಾದರೂ ಮಾಡೋಕ್ಕಾಗುತ್ತದೆ. 9:40 ಮೇಲೆ 10:34ವರೆಗೂ ಒಂದು ಸಮಯವಾದರೂ 10 ಗಂಟೆ 5 ನಿಮಿಷದ ಮೇಲೆ 10:30 ಒಳಗಡೆ ಶುಭಕರವಾಗಿರುತ್ತದೆ. ಏಕೆಂತಂದರೆ ನವಮಿ ಮುಗಿದು ದಶಮಿ ಸ್ಟಾರ್ಟ್ ಆಗೋದು. ಅದು ಅಲ್ಲದೆ ರಾಹುಕಾಲದ ಒಳಗಡೆ ಒಳ್ಳೆಯ ಸಮಯ ಅಂತ ಬರೋದು. ಇದಾದರೆ ಮತ್ತೆ 12:05ರಿಂದ 2 ಗಂಟೆ 56 ನಿಮಿಷ ಮಧ್ಯಾಹ್ನದವರೆಗೂ, ಮತ್ತು ಸಂಜೆ 4:28ರಿಂದ ರಾತ್ರಿ 1:52 ಇದೆಲ್ಲ ಶುಭ ಸಮಯವಾಗಿರುತ್ತದೆ. ನಮ್ಮವರೇ ಕೇಳಿದ್ರು ಬೆಳಗಿನ ಜಾವದಲ್ಲಿ ಮಾಡಬಹುದಾ ಹಂಗೆ ಅಂತ. ಬೆಳಗಿನ ಜಾವ ಅಂತಂದರೆ ಖಂಡಿತವಾಗಿಯೂ ಅದು ಶುಕ್ರವಾರಕ್ಕೆ ಸೇರಲ್ಲ, ಗುರುವಾರಕ್ಕೆ ಸೇರುತ್ತದೆ. ಹಂಗಾಗಿ ಗುರುವಾರದಲ್ಲಿ ಹೆಂಗೆ ಅಂತಂದರೆ ಶುಕ್ರವಾರನೇ ನವಮಿ ಮುಗಿಯೋದು. ಹಂಗಾಗಿ ಗುರುವಾರ ರಾತ್ರಿ ಶುಕ್ರವಾರ ಬೆಳಗಿನ ಜಾವ ಅಂತಂದರೆ ಇನ್ನೂ ನವಮಿನೇ ಇರುತ್ತದೆ. ಆದ್ದರಿಂದ ಎಚ್ಚರ. ಈ ರೀತಿ ಇರೋದರಿಂದ ಯಾರೇ ಆದರೂ ಅವರವರ ಸಮಯ ನೋಡಿ ಕಾರ್ಯಗಳನ್ನು ಮಾಡಿ. 7:26ರಿಂದ 9:38ವರೆಗೂ ಮೃತ್ಯು. ಈ ಮೃತ್ಯು ಇರುವ ಸಮಯದಲ್ಲೇ ದುರ್ಮುಹೂರ್ತವು ಬರುತ್ತದೆ. ಹಂಗಾಗಿ 9:38ವರೆಗೂ ಅಶುಭ. 10:36ಕ್ಕೆ ಸರಿಯಾಗಿ ಸೂರ್ಯೋದಯ ಪ್ರಕಾರ ಇದು ಬೆಂಗಳೂರು ಲೆಕ್ಕಕ್ಕೆ ರಾಹುಕಾಲ ಸ್ಟಾರ್ಟ್ ಆಗುತ್ತದೆ. ಹಂಗಾಗಿ ನಾವು ಕೊಟ್ಟಿರುವಂಥ ಶುಭ ಸಮಯವನ್ನು 10:05 ಮೇಲೆ 10:30 ಒಳಗಡೆ ಕೆಲವು ಕಾರ್ಯಗಳನ್ನು ಮಾಡಬಹುದು ನಿಮ್ಮ ಇಷ್ಟ ಪ್ರಕಾರ. ಮಧ್ಯಾಹ್ನ 2:58ನ ಮೇಲೆ 4:26ವರೆಗೂ ಯಮಗಂಡ ಕಾಲವಿದೆ. ರಾತ್ರಿ 1:54ರಿಂದ 3:28ವರೆಗೂ ನಕ್ಷತ್ರ ವಿಷಗಡ್ಡಿಕಾ ಕಾಲ. ಈ ರೀತಿ ತಿಳಿದು ನಿಮ್ಮ ಕಾರ್ಯಗಳನ್ನು ಮಾಡಿ ಎಲ್ಲ ರೀತಿಯಲ್ಲೂ ದೇವರ ಅನುಗ್ರಹವನ್ನು ಪಡೆದು ನಿಮ್ಮ ಕಾರ್ಯಗಳಲ್ಲಿ ಜಯವನ್ನು ಪಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.